ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಇದು ಮಾಧ್ಯಮ ಪ್ರಕಟಣೆಯಿಂದ ಬಂದಿದ್ದು ಆ್ಯಂಡ್ ಇದನ್ನು ನ್ಯೂಸ್ ಚಾನಲಲ್ಲೂ ಕೂಡ ನೋಡಿದ್ದೇನೆ ಆ್ಯಂಡ್ ಆಲ್ಮೋಸ್ಟ್ ಇದು ಕನ್ಫರ್ಮ್ ಆಗಿದೆ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂಯಿಂದ ಮಾಧ್ಯಮ ಪ್ರಕಟಣೆ ಮತ್ತು ನ್ಯೂಸ್ ಚಾನಲಲ್ಲೂ ಕೂಡ ಬರ್ತಾ ಇದೆ. ಸೊ ಮಾರ್ಚ್ 2025 ದ್ವಿತೀಯ PUC ಪರೀಕ್ಷೆ 1 ದಿನಾಂಕ 1/3/2025ರಿಂದ 20/3/2025 ನಡೆಸಲಾಯಿತು. ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಮುಕ್ತಾಯವಾಗಿರುತ್ತದೆ, ಅಂದರೆ ವ್ಯಾಲ್ಯೂಯೇಷನ್ ಆಗಿದೆ. ದ್ವಿತೀಯ PUC ಪರೀಕ್ಷೆಯ 1ರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 8/4/2025 ಮಧ್ಯಾಹ್ನ 12 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಮಾನ್ಯ ಸಚಿವರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಫಲಿತಾಂಶವನ್ನು ಜಾಲತಾಣದಲ್ಲಿ ದಿನಾಂಕ 8/4/2025 ಮಧ್ಯಾಹ್ನ 1:30 ನಂತರ ವೀಕ್ಷಿಸಬಹುದಾಗಿದೆ. ಇದು ಆಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ, ಆಯಿತಾ. ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಆ್ಯಂಡ್ ಕೆಲವೊಂದು ಮೀಡಿಯಾದಲ್ಲೂ ಕೂಡ ಬಂದಾಗಿದೆ. ಸೊ ನಾಳೆ ನೀವು ರಿಸಲ್ಟ್ಸನ್ನು https ಅಥವಾ car.results.nic.in car.results.nic.in ಕರ್ನಾಟಕ results.nic.in ನಲ್ಲಿ ಹೋಗಿ ಲಾಗಿನ್ ಆಗಿ ನೋಡಿದರೆ ನಿಮಗೆ ನಾಳೆ ಮಧ್ಯಾಹ್ನ 1 ರಿಸಲ್ಟ್ ಬರುತ್ತೆ. ಅಂದರೆ ಕೆಲವೊಂದು ಟೈಮ್ ಬೇಗ ಬಿಡ್ತಾರೆ, ಕೆಲವೊಂದು ಟೈಮ್ ಸ್ವಲ್ಪ ಲೇಟ್ ಆಗುತ್ತೆ. ಡೋಂಟ್ ಬಿ ಹರಿ ಸ್ಟೂಡೆಂಟ್ಸು. ರಿಸಲ್ಟ್ ಬರುತ್ತೆ ಅಂತ ಟೆನ್ಷನಲ್ಲಿ ಇವತ್ತು CET ಓದೋದನ್ನು ಬಿಡಬೇಡಿ. CET ಓದ್ತಾ ಇರಿ, ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ. ಬಿಕಾಸ್ ಆಲ್ರೆಡಿ ಇಟ್ ಈಸ್ ಅಪ್ಡೇಟೆಡ್. ನಿಮ್ಗೆ ಅದರಿಂದ ಏನು ಚೇಂಜಸ್ಗಳು ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಕೇಳಿದರೆ, ನಿಮಗೆ ಕಡಿಮೆ ಮಾರ್ಕ್ಸ್ ಬಂದರೂ ಡೋಂಟ್ ಗೆಟ್ ಅಪ್ಸೆಟ್. ಯಾಕಂದರೆ ಯು ಹ್ಯಾವ್ ಇಂಪ್ರೂವ್ಮೆಂಟ್ ಎಕ್ಸಾಮ್. ಮೊದಲೆಲ್ಲ ಇದು ಇರಲಿಲ್ಲ. ಲಕ್ಕಿಲಿ ನಿಮಗೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದೆ. ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ಟಫ್ ಆಗಿದೆ ಕೆಲವೊಂದು ಸಬ್ಜೆಕ್ಟ್ಸ್ಗಳು. ಐ ನೋ ದ್ಯಾಟ್. ನಿಮ್ಗೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದೆ, ಬೆಸ್ಟ್ ಆಫ್ 2 ತಗೊಳ್ತಾರೆ. ನೋ ನೀಡ್ ಟು ವರಿ. ಅರ್ಥ ಆಯ್ತಾ? ಕಡಿಮೆ ಮಾರ್ಕ್ ಬಂದರೂ ಟೆನ್ಷನ್ ತಗೊಳ್ಬೇಡಿ. ಆ್ಯಂಡ್ ಇನ್ ಕೇಸ್ ಯಾರಾದರೂ ಫೇಲ್ಗಿಲ್ಲಾದರೂ ಕೂಡ ಟೆನ್ಷನ್ ತಗೊಳ್ಬೇಡಿ. ಬಿಕಾಸ್ ಯು ಹ್ಯಾವ್ ಇಂಪ್ರೂವ್ಮೆಂಟ್ ಎಕ್ಸಾಮ್. ಲಕ್ಕಿಲಿ ಅದರಲ್ಲಿ ಏನೂ ನಿಮಗೆ ಡಿಫರೆನ್ಸೇ ಇಲ್ಲ. ಅದರಲ್ಲಿ ಏನು ಹೇಳ್ತಾರೆ, ನೀವು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೆದು ನಿಮಗೆ ಇಂಪ್ರೂವ್ ಆಯಿತು ಅದು ಯಾವುದೂ ಕೊಡೋದಿಲ್ಲ. ಇಟ್ ಈಸ್ ಲೈಕ್ ಫಸ್ಟ್ ಎಕ್ಸಾಮಲ್ಲಿ ಹೇಗೆ ಬರ್ತಿದ್ದೀರಾ, ಹೇಗೆ ಆ ಸರ್ಟಿಫಿಕೇಟ್ ಬರುತ್ತೆ ಅದೇ ರೀತಿ ಸರ್ಟಿಫಿಕೇಟ್ ಬರುತ್ತೆ. ದರ್ ಇಸ್ ನೋ ಚೇಂಜಸ್ ಎಟ್ ಆಲ್. ಅದಕ್ಕೋಸ್ಕರ ನಾಳೆ ಮಾರ್ಕ್ಸ್ ಒಳ್ಳೇದು ಬಂದರೂ ಡೋಂಟ್ ಗೆಟ್ ಎಕ್ಸೈಟೆಡ್. ತುಂಬ ಕಡಿಮೆ ಬಂದರೂ ಕೂಡ ಅಪ್ಸೆಟ್ ಆಗಬೇಡಿ. CETಗೆ ಓದೋದನ್ನು ಓದಿ. ಆ್ಯಂಡ್ ಬೇರೆ ಕಾಮರ್ಸ್ ಸ್ಟೂಡೆಂಟ್ಸ್ಗಳಾಗಲಿ ಆರ್ಟ್ಸ್ ಸ್ಟೂಡೆಂಟ್ಸ್ಗಳಾಗಿದ್ದರೂ ಕೂಡ ದಯವಿಟ್ಟು ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ. ರಿಸಲ್ಟ್ಸನ್ನು ನೋಡಿ, ವಾಟ್ ಎವರ್ ದ ರಿಸಲ್ಟ್ಸು ಆಕ್ಸೆಪ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದೆ ಸ್ಟೂಡೆಂಟ್ಸು. ಸೊ ಇದರಿಂದ ನಿಮಗೇನು ಇಟ್ ಡಸಂಟ್ ಮ್ಯಾಟರ್ಸ್, ಆಯಿತಾ. ಸೊ ಟೆನ್ಷನ್ ತಗೊಂಡು ಸರ್ ಕಡಿಮೆ ಬಂತು ಅಂತ ಏನೇನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇಂಪ್ರೂವ್ಮೆಂಟ್ ಎಕ್ಸಾಮಿಗೆ ನಿಮಗೆ ತುಂಬ ಟೈಮ್ ಇದೆ. ಯು ಕ್ಯಾನ್ ರೈಟ್ ದ ಇಂಪ್ರೂವ್ಮೆಂಟ್ ಎಕ್ಸಾಮು. ಕಡಿಮೆ ಬಂದಿದ್ದರೆ ಜಾಸ್ತಿ ಮಾಡ್ಕೊಳ್ಬೋದು, ಫೇಲ್ ಆಗಿದ್ದಿದ್ರೆ ಪಾಸ್ ಮಾಡ್ಕೊಳ್ಬೋದು. ಸೊ ಅಲ್ಲಿ ಇಂಪ್ರೂವ್ಮೆಂಟ್ ಎಕ್ಸಾಮಿಗೂ ಮತ್ತು ಫಸ್ಟ್ ಎಕ್ಸಾಮಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ನಿಮಗೆ ಬೇರೆ ಸರ್ಟಿಫಿಕೇಟ್ ಕೊಡೋದು ಅದು ಏನೂ ಇಲ್ಲ. ಅರ್ಥ ಆಯ್ತಾ? ಸೊ ಕಡಿಮೆ ಮಾರ್ಕ್ ಬಂದರೂ ಕೂಡ ಡೋಂಟ್ ಗೆಟ್ ಅಪ್ಸೆಟ್. ನಿಮಗೆ ಫೈನಲ್ ಆಗಿ ಬರೋದು ಇಂಪ್ರೂವ್ಮೆಂಟ್ ಎಕ್ಸಾಮ್. ಇದು ಬೆಸ್ಟ್ ಆಫ್ 2 ಯಾವುದರಲ್ಲಿ ಬೆಸ್ಟ್ ಇದೆ ಅದನ್ನೇ ಕೊಡ್ತಾರೆ. ಸೊ ಯು ಹ್ಯಾವ್ ಒನ್ ಮೋರ್ ಚಾನ್ಸ್. ಏನೇ ರಿಸಲ್ಟ್ ಬಂದರೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡಿ, ಕೂಲ್ ಆಗಿರಿ, ಕಾಮ್ ಆಗಿರಿ. ಮತ್ತು ಇವತ್ತು ಅದೇ ಟೆನ್ಷನಲ್ಲಿ ಇದು ಮಾಡ್ತಾ ಇರಬೇಡಿ. CET ಬಗ್ಗೆ ಫೋಕಸ್ ಮಾಡಿ. ಯಾಕಂದರೆ ನಿಮಗೀಗ ಇನ್ ಕೇಸ್ ಫಸ್ಟ್ ಎಕ್ಸಾಮಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮಲ್ಲಿ ಎಕ್ಸಾಮನ್ನು ಬರೆದು ಇಂಪ್ರೂವ್ಮೆಂಟ್ ಯಾವುದು ಜಾಸ್ತಿ ಮಾರ್ಕ್ಸ್ ಬಂದಿದೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ನೋ ನೀಡ್ ಟು ವರಿ. ಫಾರ್ ಎಕ್ಸಾಂಪಲ್ ಈಗ ಕೆಮಿಸ್ಟ್ರಿಯಲ್ಲೋ ಫಿಸಿಕ್ಸಲ್ಲಿ ಯಾವುದ್ರಲ್ಲಿ ಒಂದು 80 ಬಂತು, ನೀವು 90+ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ರಿ, 80 ಬಂತು, ಸೊ ನಂಗೆ ಕಡಿಮೆ ಬಂತು ಅಂತ ಟೆನ್ಷನ್ ತಗೊಳ್ಳೋದಲ್ಲ. ಯು ಹ್ಯಾವ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀತೀರಾ, 95+ ತೆಗೀನಿ. 95+ ತೆಗೆದಾದ್ಮೇಲೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ನಿಮಗೆ CETಗೂ ಕೂಡ ಅದನ್ನೇ ಕನ್ಸಿಡರ್ ಮಾಡ್ತಾರೆ ಅಷ್ಟೇ. ಸೊ ನೋ ನೀಡ್ ಟು ವರಿ. ಓಕೆ. ಸೊ ಎಲ್ರಿಗೂ ಹೇಳೋದು ಏನಂತ ಕೇಳಿದ್ರೆ, ವಾಟ್ ಎವರ್ ದ ರಿಸಲ್ಟ್ಸು ನೋ ನೀಡ್ ಟು ವರಿ. ಇವತ್ತಿಂದನೇ ಟೆನ್ಷನ್ ತೊಗೊಳ್ಳಿಕ್ಕೆ ಕೂತ್ಕೊಳ್ಬೇಡಿ. ನಿಮ್ಗೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದೆ. ಲಾಸ್ಟ್ ಇಯರಿಂದ ಅದನ್ನೊಂದು ತೊಗೊಂಡು ಬಂದು ನಿಮಗೆ 1+ ಹೌದು. ಯಾಕಂತ ಕೇಳಿದ್ರೆ CETಗೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಕಡಿಮೆ ಮಾರ್ಕ್ಸ್ ಬಂದಿದ್ದರೂ ಕೂಡ ನಿಮಗೆ ಈಗ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರೆದು ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ನೋ ನೀಡ್ ಟು ವರಿ. ಎಲ್ಲರೂ ನಾಳೆ ಮಧ್ಯಾಹ್ನ 1:30ಗೆ ಕೂತ್ಕೊಂಡು ಎಲ್ಲರೂ ಇದು ಮಾಡ್ತಾ ಹೋಗಬೇಡಿ. ಯಾಕಂದರೆ ಎಟ್ ಅ ಟೈಮ್ ಲ್ಯಾಕ್ಸ್ ಆಫ್ ಹಿಟ್ಸ್ಗಳು ಬರುತ್ತೆ ಸರ್ವರಿಗೆ. ಆವಾಗ ಸರ್ವರ್ ಡೌನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಕೂಲಾಗಿ, ಕಾಮಾಗಿ, ನಿಧಾನ ರಿಸಲ್ಟ್ಸನ್ನು ನೋಡಿ. ಏನೇ ರಿಸಲ್ಟ್ ಬಂದರೂ ಆಕ್ಸೆಪ್ಟ್ ಮಾಡಿ. ನೆಕ್ಸ್ಟ್ ಇನ್ ಕೇಸ್ ನಿಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲಿಲ್ಲ ಅಂತಿದ್ರೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀನಿ. ಅದು ಎಕ್ಸ್ಪೆಕ್ಟೆಡ್ಗಿಂತ 2-3 ಮಾರ್ಕ್ಸ್ ಎಲ್ಲ ಕಡಿಮೆ ಬಂದರೆ ಅದಕ್ಕೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರಲಿಕ್ಕೆ ಹೋಗಬೇಡಿ. ಅಂದರೆ ಈಗ ನಿಮಗೆ 100 ಬರಬೇಕು, 98 ಬಂದಿದೆ, ನೀವು ಟಾಪ್ ಬರಬೇಕು ಅಂತಿದ್ದಾಗ ಇದಾದರೆ ಬೇಕಾದರೆ ಬರಿಬೋದು. ಇಟ್ಸ್ ಲೆಫ್ಟ್ ಟು ಯು. ಬಟ್ ನೋಡ್ಕೊಂಡು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರಲಿಕ್ಕೆ ಹೋಗಿ, ಆಯಿತಾ. ಲಾಸ್ ಇಲ್ಲ. ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೆದ್ರೆ ನಿಮ್ಗೆ ಏನೂ ಲಾಸ್ ಇಲ್ಲ. ಸೊ ಬಿ ಕೂಲ್, ಬಿ ಕಾಮ್, ಆಯಿತಾ. ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ನಾಳೆ car.results.nic.in ಅಲ್ಲಿ ನಿಮ್ಮದು ರಿಸಲ್ಟ್ಸ್ ಇದಾಗುತ್ತೆ, ಅನೌನ್ಸ್ ಆಗುತ್ತೆ. ನೋ ನೀಡ್ ಟು ವರಿ. ಬೆಳಗ್ಗೆಯಿಂದ ನೀವು ಮತ್ತೆ ಅದರಲ್ಲಿ ಚೆಕ್ ಮಾಡ್ತಾ ಇರೋದು ಹಾಗೆ ಮಾಡಬೇಡಿ. ರಿಸಲ್ಟ್ ಬಂದ ನಂತರ, ಅನೌನ್ಸ್ ಆದ ನಂತರ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೇನೆ.
ಕೂಲಾಗಿರಿ ಸ್ಟೂಡೆಂಟ್ಸ್, ಆಯಿತಾ. ಇನ್ ಕೇಸ್ ಕಡಿಮೆ ಬಂತ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀನಿ, ದಟ್ಸ್ ಇಟ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ಅಪ್ಡೇಟನ್ನು ಕೊಡಲಿಕ್ಕೆ ಬಂದಿದ್ದೇನೆ. ಅಫಿಷಿಯಲಾಗಿ ಕನ್ಫರ್ಮ್ ಆಗಿದೆ ಕೂಡ. ಓಕೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.